Hi guys, welcome to my YouTube ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಲಿಟಿಯ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತೀನಿ. ಇದು ನಿಮ್ಮ ಎಕ್ಸಾಮಲ್ಲಿ ಖಂಡಿತ ಬಂದೇ ಬರುತ್ತೆ. ಸೊ ಟಾಪಿಕ್ಸ್ಗಳು ಏನಂದ್ರೆ, ಒಂದೇದು ರಿಮೂವಲ್ ಆಫ್ ಪ್ರೆಸಿಡೆಂಟ್, ಹೇಗೆ ಪ್ರೆಸಿಡೆಂಟ್ ರಿಮೂವ್ ಮಾಡ್ತಾರೆ. ಸೆಕೆಂಡ್, ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್. ಥರ್ಡ್ ಬಂದ್ಬಿಟ್ಟು ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಫೋರ್ತ್ ಬಂದು ರಿಮೂವಲ್ ಆಫ್ UPSC ಚೇರ್ಮನ್. ಆ್ಯಂಡ್ ಲಾಸ್ಟ್ ಫಿಫ್ತ್ ಬಂದ್ಬಿಟ್ಟು ರಿಮೂವಲ್ ಆಫ್ ಸ್ಪೀಕರ್. ಸೊ ಈಗ ರಿಮೂವಲ್ ಆಫ್ ಫಸ್ಟ್ ಆಫ್ ಆಲ್, ಒಬ್ರು ಪ್ರೆಸಿಡೆಂಟ್ನ ನಾವು ತೆಗಿಬೇಕು ಅಂದ್ರೆ ಇವ್ರ ಮೇಲೆ ಚಾರ್ಜಸ್ನ ರೇಸ್ ಮಾಡಬೇಕಾಗುತ್ತೆ. ಲೋಕಸಭಾದಲ್ಲಿ ಆಗಿರ್ಬೋದು, ರಾಜ್ಯಸಭಾದಲ್ಲಿ ಆಗಿರ್ಬೋದು. ಚಾರ್ಜಸ್ ಅಂದ್ರೆ ಇವ್ರ ಮೇಲೆ ಏನ್ ಕಂಪ್ಲೇಂಟ್ಸ್ ಇದೆ ಅದನ್ನ ರೇಸ್ ಮಾಡಬೇಕಾಗುತ್ತೆ. ಸೊ ಒಂದ್ ವೇಳೆ ಅವಾಗ ಅದನ್ನ ರೇಸ್ ಮಾಡಿದಾಗ 1/4 ಟೋಟಲ್ ಜನ ಎಷ್ಟಿದಾರಲ್ಲ ನಮ್ಮ ಮೆಂಬರ್ಸ್ ಲೋಕಸಭಾದಲ್ಲಿ ಇಲ್ಲ ರಾಜ್ಯಸಭಾದಲ್ಲಿ, ಅದ್ರದ್ದು 1/4 1/4. ಸೊ 1/4 ಅಷ್ಟು ಜನ ಚಾರ್ಜಸ್ಗೆ ಅವರ ಬೆಂಬಲವನ್ನು ನೀಡಬೇಕು. ಸೊ ಆವಾಗ ಒಂದ್ ವೇಳೆ ಆ ಬೆಂಬಲವನ್ನು ನೀಡಿದಾಗ 1/4 ಮೆಂಬರ್ಸ್ ರಾಜ್ಯಸಭಾದೇ ಆಗಿರ್ಲಿ ಲೋಕಸಭಾದೇ ಆಗಿರ್ಲಿ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಅವರು ಪಾರ್ಲಿಮೆಂಟ್ ಮುಂದೆ ಸಿಟ್ಟಿಂಗ್ ಕೂತ್ಕೊಂತಾರೆ ಅಂಡ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಪ್ರೆಸಿಡೆಂಟ್ ಅವರು ಏನ್ ನಮ್ಮ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಮಾಡಿದಾರಾ ಇಲ್ಲ ಏನ್ ಮಿಸ್ಬಿಹೇವ್ ಮಾಡಿದಾರಾ ಅಂತ ಡಿಸ್ಕಸ್ ಮಾಡಿ ಮತ್ತೆ ಅಲ್ಲಿ 2/3 ಆಫ್ ಟೋಟಲ್ ಮೆಂಬರ್ಶಿಪ್ ನ ವೋಟಿಂಗ್ ಬೇಕಾಗುತ್ತೆ. ಸೊ ಈಗ 550 ಜನ ಇದ್ರೆ ಅದ್ರದ್ದು 2/3 ಆಫ್ ವೋಟಿಂಗ್ ಬೇಕೇ ಬೇಕು. ಈಗ 2/3 ಆಫ್ ವೋಟಿಂಗ್ ಪ್ಲಸ್ ಸ್ಟೇಟ್ಸ್ ಅಂತ ಒಂದ್ ಕಡೆ ಬರುತ್ತೆ, ಇನ್ನೊಂದ್ ಕಡೆ 2/3 ಆಫ್ ದ ಸಿಟ್ಟಿಂಗ್ ಮೆಂಬರ್ಸ್ ಅಂತ ಬರುತ್ತೆ. ಬಟ್ ನೀವು ಪ್ರೆಸಿಡೆಂಟ್ ನ ರಿಮೂವ್ ಮಾಡಬೇಕಾದ್ರೆ 2/3 ಆಫ್ ದ ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್. ಸೊ ಇದಿಷ್ಟು ಆದಾಗ ಲೋಕಸಭಾದಲ್ಲೂ 2/3 ಒಂದು ವೇಳೆ ಸಿಕ್ತು ಅಂದ್ರೆ ಅಲ್ಲಿ ಬಿಲ್ ಪಾಸ್ ಆಗುತ್ತೆ. ನೆಕ್ಸ್ಟ್ ರಾಜ್ಯಸಭೆಗೆ ಬರುತ್ತೆ, ಅಲ್ಲೂ 2/3 ವೋಟಿಂಗ್ ಆದ್ರೆ ಮಾತ್ರ ಪ್ರೆಸಿಡೆಂಟ್ ನ ರಿಮೂವ್ ಮಾಡ್ತಾರೆ. ಸಪೋಸ್ ಈಗ ಲೋಕಸಭಾದಲ್ಲಿ 2/3 ವೋಟಿಂಗ್ ಆಯ್ತು ಅಂಡ್ ರಾಜ್ಯಸಭಾದಲ್ಲಿ 2/3 ವೋಟಿಂಗ್ ಆಗಿಲ್ಲ ಅಂದ್ರೆ ಪ್ರೆಸಿಡೆಂಟ್ ಇಂಪೀಚ್ಮೆಂಟ್ ಅನ್ನೋದು ಆಗುವುದಿಲ್ಲ. ಸೊ ಈಗ ನಾನು ಪ್ರೆಸಿಡೆಂಟ್ ರಿಮೂವಲ್ ಅಂತ ವರ್ಡ್ ನ ಯೂಸ್ ಮಾಡ್ತಿದ್ದೆ, ರಿಮೂವಲ್ ನ ತೆಗೆದ್ಬಿಟ್ಟು ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್. ಸೊ ಇದಿಷ್ಟು ನೀವು ಅರ್ಥ ಮಾಡ್ಕೋಬೇಕು. ಸೊ ಈ ಮಿಸ್ಟೇಕ್ ನಾನು ಜನರಲಿ ಮಾಡಿದ್ದೀನಿ, ಯಾಕಂದ್ರೆ ನೀವು ಇದನ್ನ ತಲೆಗೆ ಹಾಕೊಳ್ಳಿ ಅಂತ. ಸೊ ನೆಕ್ಸ್ಟ್ ಇನ್ನೊಂದು 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ರಿಮೂವಲ್ ಆಫ್ ಪ್ರೆಸಿಡೆಂಟ್ ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ ಇವೆರಡು ಜನದು ವೋಟಿಂಗ್ ನ ಕೌಂಟ್ ಮಾಡ್ತಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಕೌನ್ಸಿಲ್ ಇವ್ರದ್ದು ಯಾರ್ದು ವೋಟಿಂಗ್ ಇಲ್ಲಿ ಆಗಲ್ಲ. ಸೊ ಲೋಕಸಭಾ ರಾಜ್ಯಸಭಾದಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅವ್ರ ವೋಟಿಂಗ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಈಗ ನೆಕ್ಸ್ಟ್ ನೋಡೋಣ, ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್. ಸೊ ವೈಸ್ ಪ್ರೆಸಿಡೆಂಟ್ ನ ರಿಮೂವಲ್ ಆಗಕ್ಕೆ ಬರೀ ಒಂದೇ ಹೌಸ್ ನಲ್ಲಿ ಮೆಜಾರಿಟಿ ಬಂದ್ರೆ ಸಾಕು. ಅಂಡ್ ಆ ಹೌಸ್ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯಸಭಾ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ರೆಸೊಲ್ಯೂಷನ್ ಆಫ್ ದ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಪಾಸ್ಡ್ ಬೈ ಮೆಜಾರಿಟಿ ಆಫ್ ಆಲ್ ದ ದೆನ್ ಮೆಂಬರ್ಸ್ ಆಫ್ ದ ಕೌನ್ಸಿಲ್ ಅಂಡ್ ಅಗ್ರೀಡ್ ಬೈ ದ ಹೌಸ್ ಆಫ್ ದ ಪೀಪಲ್. ಈಗ ಕೌನ್ಸಿಲ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ, ಈಗ ಒಬ್ಬೊಬ್ರು ಮಧ್ಯದಲ್ಲೇ ಎದ್ದೋಗಿರ್ತಾರೆ ರೀಸಸ್ಗೆ ಅಂತ, ಇನ್ ಕೆಲವೊಬ್ರು ಆಬ್ಸೆಂಟ್ ಆಗಿರ್ತಾರೆ. ಸೊ ಅವ್ರದ್ದೆಲ್ಲರದು ಲೆಕ್ಕ ತಗೊಂಡು ಎಷ್ಟು ಜನ ಕೂತಿರ್ತಾರಲ್ಲ ಆ ರಾಜ್ಯಸಭಾ ಹೌಸ್ ಅಲ್ಲಿ, ಅವ್ರದ್ದು ಮೆಜಾರಿಟಿ ವೋಟಿಂಗ್ ಬಂದ್ರೆ ಮಾತ್ರ ವೈಸ್ ಪ್ರೆಸಿಡೆಂಟ್ ನ ವಿ ವಿಲ್ ಕನ್ಸಿಡರ್ ಹಿಮ್ ಹ್ಯಾಸ್ ರಿಮೂವ್. ಸೊ ಆ ಮೆಜಾರಿಟಿಗಿಂತ ಕಮ್ಮಿ ಬಂದ್ರೆ ಇಟ್ ವಿಲ್ ಬಿ ರಿಜೆಕ್ಟೆಡ್, ವೈಸ್ ಪ್ರೆಸಿಡೆಂಟ್ ರಿಮೂವ್ ಆಗಲ್ಲ. ಸೊ ಇಲ್ಲಿ ದೆನ್ ಮೆಂಬರ್ಸ್ ಆಫ್ ದ ಸಿಟ್ಟಿಂಗ್ ಹೌಸ್ ಅಂದ್ರೆ ಎಷ್ಟು ಜನ ಕೂತಿದ್ದಾರೆ. ಈಗ ಸಪೋಸ್ 250 ಮೆಂಬರ್ಸ್ ಅಲ್ಲಿ 100 ಮೆಂಬರ್ಸ್ ಮಾತ್ರ ಪ್ರೆಸೆಂಟ್ ಇದ್ರು ಅಂದ್ರೆ ಅಲ್ಲಿ ಬರೀ 50% 51 ಜನ ವೋಟ್ ಹಾಕಿದ್ರೆ ವೈಸ್ ಪ್ರೆಸಿಡೆಂಟ್ ರಿಮೂವ್ ಆಗ್ತಾರೆ. ಈಗ 250 50% ಅಂದ್ರೆ 125 ಬೇಕಾಗಿಲ್ಲ, ಜಸ್ಟ್ 50% ಆಫ್ ದ ಸಿಟ್ಟಿಂಗ್ ಮೆಂಬರ್ಸ್ ವೋಟಿಂಗ್ ಇದ್ರೆ ಸಾಕು. ನೆಕ್ಸ್ಟ್ ನೋಡ್ಬೇಕಾಗಿರೋದು ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ರಿಮೂವಲ್ ಆಫ್ ಅ ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ ಇಂಪೀಚ್ಮೆಂಟ್ ಆಫ್ CJI. ಸೊ ಇಂಪೀಚ್ಮೆಂಟ್ ಅನ್ನೋ ವರ್ಡ್ 2 ಜಾಗದಲ್ಲಿ ಮಾತ್ರ ಯೂಸ್ ಮಾಡ್ತೀವಿ, ಒಂದು ಪ್ರೆಸಿಡೆಂಟ್ ನ ತೆಗೆಯಕ್ಕೆ, ಇನ್ನೊಂದು ಬಂದ್ಬಿಟ್ಟು CJI ನ ತೆಗೆಯಕ್ಕೆ. ಸೊ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅಂಡ್ ಇಂಪೀಚ್ಮೆಂಟ್ ಆಫ್ CJI. ಸೊ ಈಗ ಒಬ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಇಲ್ಲ CJI ನ ನಾವು ರಿಮೂವ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಲೋಕಸಭಾದಿಂದ 100 ಮೆಂಬರ್ಸ್ ಅಪ್ರೂವಲ್ ಬೇಕು ಅಂಡ್ ರಾಜ್ಯಸಭೆಯಿಂದ 50 ಮೆಂಬರ್ಸ್ ಅಪ್ರೂವಲ್ ಬೇಕು. ಸೊ ಈ ಅಪ್ರೂವಲ್ ಆದ್ಮೇಲೆ ಪ್ರಿಸೈಡಿಂಗ್ ಆಫೀಸರ್ ಯಾರು ಇರ್ತಾರೆ, ಈಗ ಲೋಕಸಭಾದಲ್ಲಿ ಸ್ಪೀಕರ್ ಆಗಿರ್ಬೋದು, ರಾಜ್ಯಸಭಾದಲ್ಲಿ ಚೇರ್ಮನ್ ಆಗಿರ್ಬೋದು, ಅವರು ಅಪ್ರೂವ್ ಕೊಟ್ರೆ ಮಾತ್ರ ವಿ ಕ್ಯಾನ್ ಪ್ರೊಸೀಡ್ ಅಹೆಡ್ ವಿತ್ ಇಂಪೀಚ್ಮೆಂಟ್ ಆಫ್ CJI ಆರ್ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್. ಇಲ್ಲ ಅಂದ್ರೆ ಅದು ಅಲ್ಲೇ ಬಿದ್ದೋಗುತ್ತೆ. ಸೊ ಸಪೋಸ್ ಈಗ ಪ್ರಿಸೈಡಿಂಗ್ ಆಫೀಸರ್ ಎಸ್ ಅಂದ್ರು ಅಂದ್ರೆ ನೆಕ್ಸ್ಟ್ ಒಂದು 3 ಮೆಂಬರ್ ಕಮಿಟಿ ಫಾರ್ಮ್ ಆಗುತ್ತೆ. ಅದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಇಲ್ಲ ಅಂದ್ರೆ ದ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಇರ್ತಾರೆ. ಸೊ ಅದಾದ್ಮೇಲೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರೆ, ಅದಾದ್ಮೇಲೆ ಒಬ್ಬ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಅಂತ ಒಬ್ರು ಇರ್ತಾರೆ. ಸೊ ಈ 3 ಜನದ ಒಂದು ಕಮಿಟಿ ಮಾಡ್ತಾರೆ ಅಂಡ್ ಆ ಕಮಿಟಿ ಕೊಡುವ ರಿಪೋರ್ಟ್ಸ್ ಮೇಲೆ, ಎನ್ಕ್ವೈರಿಯ ರಿಪೋರ್ಟ್ ಮೇಲೆ ಇವರು CJI ಅವ್ರು ಏನಾದ್ರು ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಮಾಡಿದಾರಾ ಇಲ್ಲ ಏನಾದ್ರು ಮಿಸ್ಬಿಹೇವ್ ಮಾಡಿದಾರಾ ಅನ್ನೋದ್ಮೇಲೆ ಪ್ರೂವ್ ಆಗಿ ಬಂದ್ರೆ ದೆನ್ ಇಟ್ ವಿಲ್ ಗೋ ಫಾರ್ ವೋಟಿಂಗ್. ಸೊ ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತೆ, 50% ಆಫ್ ದ ಟೋಟಲ್ ಹೌಸ್ ಅಂಡ್ 2/3 ಆಫ್ ವೋಟಿಂಗ್. ಸೊ ಈಗ 50% ಆಫ್ ದ ಟೋಟಲ್ ಹೌಸ್ ಅಂದ್ರೆ ಈಗ 250 ಇದ್ರೆ ಸೊ 125 ಮೆಂಬರ್ಸ್ ಅಟ್ಲೀಸ್ಟ್ ಇರಬೇಕು ಅಂಡ್ ಅದರಲ್ಲಿ ಬಂದ್ಬಿಟ್ಟು ನಮಗೆ 2/3 ಆಫ್ ಮೆಜಾರಿಟಿ ಬೇಕಾಗುತ್ತೆ. ಸೊ ಇದು ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ನ ರಿಮೂವ್ ಮಾಡೋ ಪ್ರಾಸೆಸ್. ರಿಮೂವಲ್ ಆಫ್ ಸ್ಪೀಕರ್ ಅಂತ ಬಂದ್ರೆ ಸ್ಪೀಕರ್ನ ಆರಾಮಾಗಿ ತೆಗೆದಾಕ್ಬೋದು ವಿತೌಟ್ ಎನಿ ಡಿಫಿಕಲ್ಟಿ. ಯಾವ ತರ ನಾವು ಪ್ರೆಸಿಡೆಂಟ್ ಇಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ತೆಗಿತೀವಿ ಆ ತರ ಏನಿಲ್ಲ. ಸಲೀಸಾಗಿ ಲೋಕಸಭಾದಲ್ಲಿ ಒಂದು ಸ್ವಲ್ಪ ಆಬ್ಸಲ್ಯೂಟ್ ಮೆಜಾರಿಟಿ ಅಂತೀವಿ. ಸೊ ಆ ಆಬ್ಸಲ್ಯೂಟ್ ಮೆಜಾರಿಟಿ ಬಂದ್ರೆ
ಅಂದರೆ ಸ್ಪೀಕರ್ ಈಸ್ ರಿಮೂವ್ಡ್. ಐ ಥಿಂಕ್ ಈ ಇಡೀ ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಸ್ಪೀಕರ್ನಷ್ಟು ಸುಲಭವಾಗಿ ತೆಗೆಯುವ ಒಂದು ಪೋಸ್ಟ್ ಇನ್ನೊಂದು ಯಾವುದೂ ಇಲ್ಲ ಅನ್ಸುತ್ತೆ. ಸೊ ನೆಕ್ಸ್ಟ್ ಬರೋಣ UPSC ಚೇರ್ಮನ್ ಅವರ ರಿಮೂವಲ್ಗೆ. UPSC ಚೇರ್ಮನ್ ಅವ್ರನ್ನ ರಿಮೂವ್ ಮಾಡೋಕ್ಕೆ 2 ಕ್ರೈಟೀರಿಯಾ ಇದೆ. ಒಂದು ಮಿಸ್ಬಿಹೇವಿಯರು, ಇಲ್ಲ ಇನ್ನೊಂದು ಕ್ಲಾಸಲ್ಲಿ ಇನ್ಸಾಲ್ವೆಂಟ್ ಅಂತಾರೆ, ಅಂದರೆ ಸಾಲ ಮಾಡಿ ಅದನ್ನು ತೀರ್ಸೋಕ್ಕಾಗದೇ ಇದ್ರೆ ಅದರಲ್ಲಿ ಒಂದು ಕ್ಲಾಸಲ್ಲಿ ಅವ್ರನ್ನ ತೆಗಿಬೋದು. ಇಲ್ಲ ಪೇಯ್ಡ್ ಎಂಪ್ಲಾಯ್ಮೆಂಟ್, ಬೇರೆ ಕಡೆ ಈಗ UPSC ಚೇರ್ಮನ್ ಆಗಿದ್ದು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿದ್ರೆ ಇದರಲ್ಲಿ ಒಂದು ತೆಗಿಬೋದು. ಅನ್ಫಿಟ್ ಟು ಕಂಟಿನ್ಯೂ, ಸೊ ಮೆಂಟಲಿ ಅವರು ಸ್ಟೇಟ್ ಸರಿ ಇಲ್ಲ ಅಂದರೆ ಅದೊಂದು ರೀಸನಲ್ಲಿ ಡೈರೆಕ್ಟ್ಲಿ ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್. ಬಟ್ ಮಿಸ್ಬಿಹೇವಿಯರ್ ಅಂತ ಬಂದರೆ ಸುಪ್ರೀಂ ಕೋರ್ಟ್ಗೆ ಒಂದು ಎನ್ಕ್ವೈರಿ ಮಾಡಿ ಅಂತ ಕಳಿಸ್ತಾರೆ. ಸೊ ಆಗ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿ ಎಸ್ UPSC ಚೇರ್ಮನ್ ಹ್ಯಾಸ್ ಡನ್ ಮಿಸ್ಬಿಹೇವಿಯರ್ ಅಂತ ಪ್ರೂವ್ ಮಾಡಿದ್ಮೇಲೆ ಅದಾದಮೇಲೆ ಪ್ರೆಸಿಡೆಂಟ್ ಅವರು ರಿಮೂವ್ ಮಾಡ್ತಾರೆ. ಸೊ ಇದು ಆರ್ಟಿಕಲ್ 317 ಅಲ್ಲಿ ಬರುತ್ತೆ. ಆ್ಯಂಡ್ ಈ ಪ್ರೊಸೆಸ್ಸು UPSC ಚೇರ್ಮನ್ ಆಗಿರ್ಬೋದು, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಚೇರ್ಮನ್ ಆಗಿರ್ಬೋದು, ಇವ್ರಿಗೆ ಇದು ವ್ಯಾಲಿಡ್ ಆಗಿರುತ್ತೆ. ಆ್ಯಂಡ್ ಬೋತ್ ರಿಮೂವ್ ಮಾಡೋದು ಸೇಮ್ ವೇ ಆಗುತ್ತೆ. ಸೊ ಐ ಹೋಪ್ ಇದಿಷ್ಟು ಒಂದು ಪಿಕ್ಚರ್ ನಿಮಗೆ ಕ್ಲಿಯರ್ ಆಯಿತು ಅನ್ಕೊಂತೀನಿ. ಸೊ ಹೀಗೆ ಮುಂತಾದ ಪಾಲಿಟಿ ವೀಡಿಯೋಸ್, ಹಿಸ್ಟ್ರಿ ವೀಡಿಯೋಸ್ ನೋಡೋಕ್ಕೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.